ಸಂಡೇ ಮಿನಿ ವ್ಲಾಗ್. ಇವತ್ತಿನ ದಿನ ಯೂಶಲಿ ಸಂಡೇ ಅಂದರೆ ಎಲ್ಲರಿಗೂ ತುಂಬಾ ಖುಷಿಯಾದಂಥ ದಿನ ಅಂತ ಹೇಳ್ಬೋದು. ಅದರಲ್ಲಿ ಕೆಲ್ಸಕ್ಕೆ ಹೋಗೋರ್ಗಂತೂ ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ಒಂದಿನ ರಜೆ ಸಿಗುತ್ತಲ್ವ, ನಮ್ಗೆ ಹೇಗೆ ಬೇಕೋ ಹಾಗಿರ್ಬೋದು ದಿನ ಪೂರ್ತಿ. ಈ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂದರೆ ವಾರ ಪೂರ್ತಿ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ನಮಗೆ ಸಿಗೋದೆ ಸಂಡೇ. ಹೌದು, ಸೊ ಹಾಗಾಗಿ ಈ ಸಂಡೇ ದಿನನ ನಾನು ತುಂಬ ಚೆನ್ನಾಗಿ ಬೆಳಗ್ಗೆ ಬೇಗ ಎದ್ದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ಆ್ಯಂಡ್ ಸಂಡೇ ಕೂಡ ನಮ್ಮ ಮನೆ ದೇವ್ರ ವಾರ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದೊಳ್ಬೇಕಾಗಿರುತ್ತೆ. ನಾನು ಕೂಡ ಬೆಳಗ್ಗೆ ಬೇಗ ಎದ್ದು ಬೇರೆ ಕೆಲಸ ಎಲ್ಲ ರಾತ್ರಿನೇ ಮಾಡಿ ಮಲ್ಕೊಂಡಿರ್ತೀನಿ. ಬೆಳಗ್ಗೆ ಎದ್ದು ಕಸ ಹೊಡೆದು ನೆಲ ಒರೆಸಿ ರಂಗೋಲಿ ಎಲ್ಲ ಹಾಕಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಳೋದಿರುತ್ತೆ. ನಂತರ ತಿಂಡಿ ಕೆಲಸ ಮಾಡ್ಕೊಳ್ಳೋದಿರುತ್ತೆ. ಸಂಡೇ ನಮ್ಮ ಮನೆಯವರೇ ಪೂಜೆ ಮಾಡ್ತಾರೆ. ಇನ್ ಕೇಸ್ ಅವ್ರು ಮಾಡೋಕ್ಕಾಗಿಲ್ಲ ಅಂದರೆ ನಾನು ಮಾಡ್ತೀನಿ. ಸೊ ಇವತ್ತು ಸಂಡೇ ಪೂಜೆ ಮಾಡ್ಕೊಳ್ಳಿಕ್ಕೆ ನಾನು ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿ ಆಮೇಲೆ ತಿಂಡಿ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಈ ಬ್ಯೂಟಿಫುಲ್ ರಂಗೋಲಿ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ರಂಗೋಲಿ ಡಿಸೈನ್ ನೋಡ್ಕೊಂಡು ಬನ್ನಿ. ಒಂದೊಂದೇ ಕೆಲಸ ಮಾಡ್ಕೊಳ್ತಾ ಸಂಡೇ ಕೂಡ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಪ್ರತಿ ವಾರ ದಿನಕ್ಕಿಂತ ಸಂಡೇ ತುಂಬಾ ಬೇಗ ಹೋಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ತಿಂಡಿ ಕೂಡ ಎಲ್ಲ ಏನು ತಿಂಡಿಗೆ ಒಗ್ಗರಣೆಗೆಲ್ಲ ಏನು ಬೇಕೋ ಇದೆಲ್ಲನೂ ಹೆಚ್ಚಿಟ್ಕೊಂಡು ನಂತರ ಇಲ್ಲಿ ದೇವ್ರ ಮನೆಗೆ ಕೂಡ ಒಂದು ಪುಟಾಣಿ ರಂಗೋಲಿ ಹಾಕ್ತಾಯಿದ್ದೀನಿ. ಮುಂಚೆನೇ ಹಾಕ್ಕೊಂಡ್ರೆ ಓಡಾಡೋದಿರುತ್ತೆ, ಸುಮ್ಮನೆ ಹಳ್ಸೋಗುತ್ತೆ ಅಂತ ಅಷ್ಟೇ. ಆ್ಯಂಡ್ ಇಲ್ಲಿ ಒಂದು ಸಿಂಪಲ್ಲಾಗಿ ಇವತ್ತು ಬೀಟ್ರೋಟ್ ಪಲ್ಯ ಹಾಗೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಬೀಟ್ರೂಟ್ ಪಲ್ಯ ಆರೋಗ್ಯಕ್ಕೂ ಒಳ್ಳೆಯದಲ್ವಾ. ಪರ್ಸ್ನಲಿ ನನಗೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತೆ. ಯೂಶಲಿ ಸಂಡೇ ಮಾರ್ನಿಂಗ್ ನಮಗೇನು ಇಷ್ಟ ಆಗುತ್ತೋ ಅದನ್ನೇ ನಾವು ಮಾಡ್ಕೊಳ್ತೀವಿ. ಅದು ತಿಂಡಿ ಆಗಿರ್ಬೋದು ಅಥವಾ ಊಟ ಮುದ್ದೆ ಸಾರು ಏನಾದರೂ ಆಗಿರ್ಬೋದು. ಸೊ ಇಲ್ಲಿ ನಾನು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಎಲ್ಲ ಮಾಡ್ಕೊಂಡಿದ್ದು ರೆಡಿ ಆಯಿತು. ನನ್ನ ಹಸ್ಬೆಂಡ್ ಕೂಡ ಪೂಜೆ ಮಾಡ್ತಾಯಿದ್ರು. ಹಾಗೆ ಅವ್ರಿಗೆ ದೇವ್ರ ಪೂಜೆಗೆ ಹಾರ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಹೂನ ಪೋಣಿಸಿ ಕೊಡ್ತಾಯಿದ್ದೀನಿ. ಸ್ವಲ್ಪ ಮಲ್ಲೆ ಹೂವು ಕೂಡ ತೊಗೊಂಡು ಬಂದಿದ್ರು. ಅದನ್ನು ಕೂಡ ಸ್ವಲ್ಪ ಟಿಶ್ಯೂ ಪೇಪರಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಮಾಡಿದ್ರೆ ಸ್ವಲ್ಪ ದಿನ ಚೆನ್ನಾಗಿರುತ್ತೆ, ಅಟ್ಲೀಸ್ಟ್ ಒಂದು 2 ಡೇಸ್ ಆದರೂ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇಬ್ಬರು ಕೂಡ ಪೂಜೆ ಮುಗಿಸಿ ಆರಾಮಾಗಿ ಕುತ್ಕೊಂಡು ಇಬ್ಬರು ಟಿಫನ್ ಮಾಡಿದ ನಂತರ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಯಾಕೆಂದರೆ ಅಭಿಷೇಕ ಪೂಜೆಗೆ ನಾವು ಕೊಟ್ಟಿದ್ವಿ ದೇವಸ್ಥಾನದಲ್ಲಿ. ಸೊ ಅಲ್ಲಿ ಕೂಡ ಹೋಗಬೇಕಾಗಿತ್ತು. ಹಾಗಾಗಿ ಸೀರೆ ಉಟ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ದೇವರ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಇದಾಗಿತ್ತು ಸಂಡೇ ಮಿನಿ ಬ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ? ಇಷ್ಟ ಆದರೆ